ನೂರಕ್ಕೆ ನೂರಲ್ಲ, 100,000 ಪಟ್ಟು 1,00,000 ಪಟ್ಟಿಗೆ ಈ ತಾಯಿ ಶಕ್ತಿ ದೇವತೆ ಅಂದ್ರೆ ಶಕ್ತಿ ಇದ್ದೇ ಇರುತ್ತೆ ಅವಳು. ರುದ್ರ ಕಾಳಿ ಪೀಠ ಈಶ್ವರನ ತಾಯಿ ಹೆಂಡತಿ ಅವಳು. ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ಬನ್ರಿ ಎಲ್ಲರೂ ದರ್ಶನ ಮಾಡ್ರಿ. ಭಾನುವಾರ ಶುಕ್ರವಾರ ಬಂದು ಒಂದು ಕಟ್ ಹೊಡಿಸಿ ನೀರು ಹಾಕಿಸ್ಕೊಂಡು ಅಮ್ಮನ ಪ್ರಸಾದ ತಗೊಂಡೋಗಿ ನಿಮ್ಮ ಮನೆ ಒಳಗೆ ಸ್ಥಾಪನೆ ಮಾಡ್ಕೊಳ್ಳಿ ಸಾಕು. ಅಂತ ಸಮಸ್ಯೆಗಳು ಏನೇ ಇದ್ರೂ 100ಕ್ಕೆ 100 ವಾಸಿಯಾಗಿ ಹೋಗ್ತವೆ. ಹಾಗಾಗಿ ಇಂಥ ಸಮಸ್ಯೆಗಳನ್ನ ಯಾರೇ ಇದ್ರೂ ಕೂಡ ಒಂದು ಬಗೆಹರಿಸ್ಕೊಳ್ಳಿ. ವೀರ ಭದ್ರ ಕಾಳಿಯ ಕ್ಷೇತ್ರ ತಿಟ್ಟೂರಿನ ಕ್ಷೇತ್ರ ಇದಾಗಿರುತ್ತೆ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ಈ ತಾಯ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಟಿವಿ ಕನ್ನಡದ ವೀಕ್ಷಕರಿಗೂ ಕೂಡ ನನ್ನ ಶರಣಾರ್ಥಿ. ವೀಕ್ಷಕರೇ, ಇವತ್ತು ಬಹಳವಾಗಿ ಕಾಡ್ತಾ ಇರ್ತಕ್ಕಂಥ ವಿಚಾರ ಮದುವೆ, ಮುಂಜಿ ಮತ್ತು ಸಂತಾನದ ವಿಚಾರ ಬಹಳವಾಗಿ ಕಾಡ್ತಾ ಇರ್ತಕ್ಕಂಥ ವಿಚಾರ. ಸಂತಾನ ಆಗ್ತಾ ಇಲ್ಲ ಸ್ವಾಮಿ, ನಾ ಮದುವೆ ಆಗಿ 3 ವರ್ಷ ಆಯಿತು, 6 ವರ್ಷ ಆಯಿತು, 9 ವರ್ಷ ಆಯಿತು, 12 ವರ್ಷ ಆಯಿತು, 18 ವರ್ಷ ಆದರೂ ಮಕ್ಕಳೇ ಇಲ್ಲ. ಹಾಸ್ಪಿಟ್ಲ್ಗಳಿಗೆಲ್ಲ ತೋರಿಸಿದ್ವಿ, ಯಾವ ಪ್ರಾಬ್ಲಮ್ ಇಲ್ಲ ಅಂತಾರೆ. ಏನು ಮಾಡೋದು ಸ್ವಾಮಿ ಅಂತ ಹೇಳಿ ಕ್ಷೇತ್ರಕ್ಕೆ ಹುಡುಕಿ ಬಂದು ಅಮ್ಮನವ್ರನ್ನ ಪ್ರಶ್ನೆ ಕೇಳೋದುಂಟು, ದೈವಿ ಪ್ರಶ್ನೆಯನ್ನು ಮಾಡೋದುಂಟು. ಮತ್ತು ಸ್ವಾಮಿ ನಾವು 37 ವರ್ಷ ಆಯಿತು, 32 ವರ್ಷ ಆಯಿತು, 35 ವರ್ಷ ಆಯಿತು, ಎಲ್ಲೋದ್ರೂ ಕೂಡ ಹೆಣ್ಣು ನಮಗೆ ಸೆಟ್ ಆಗ್ತಾ ಇಲ್ಲ, ಮದುವೆ ಮುಂಜಿಗಳು ಒದಗ್ತಾ ಇಲ್ಲ, ಮತ್ತು ಗಂಡು ಸೆಟ್ ಆಗ್ತಾ ಇಲ್ಲ, ಮಕ್ಕಳುಗಳಿಗೆ ಗಂಡು ಸೆಟ್ ಆಗ್ತಾ ಇಲ್ಲ, ಗಂಡು ಒದಗ್ತಾ ಇಲ್ಲ. ಇಂಥ ಪ್ರಶ್ನೆಗಳು ಇತ್ತೀಚೆಗೆ ಅನೇಕ ಆಗಿದೆ. ಮತ್ತೆ ಯುರೋಪಿನ ಯುರೋಪಲ್ಲ ಮಕ್ಕಳು ವಿಚಾರ 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, 3 ತಿಂಗಳಾಗುತ್ತೆ, ಏನು ಪ್ರಯೋಜನನೇ ಆಗಲ್ಲ. ಏನು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಗೊಂಡು ನಾವು ಮುಂದಿರಿಸಿದಾಗ ಅಮ್ಮನವರು ಬರೆದು ತೋರಿಸ್ತಾರೆ. ತಾಯಿ, ಮಗನೇ ಅಥವಾ ಮಗಳೇ, 9 ವಾರ ಅಥವಾ 5 ವಾರಗಳ ಬಂದು ಅರಿಶಿನ ಶಾಸ್ತ್ರವನ್ನು ಮಾಡಿಸಿದ್ರು. ಅರಿಶಿನ ಶಾಸ್ತ್ರ ಬಹಳ ವಿಶೇಷವಾಗಿ ನಡೀತಕ್ಕಂಥ ಒಂದು ಕ್ಷೇತ್ರ ನಮ್ಮ ಕ್ಷೇತ್ರ. ಅರಿಶಿನ ಶಾಸ್ತ್ರ ಅಥವಾ ಈ ಅರಿಶಿನ ಶಾಸ್ತ್ರವನ್ನ ಇಲ್ಲಿ ಬಹಳ ವಿಶೇಷವಾಗಿ 9 ಬಿಂದಿಗೆಗಳನ್ನು ಹೂಡಿ ಆ ಬಿಂದಿಗೆಗೆ 9 ಕ್ಷೇತ್ರಗಳ ನದಿ ನೀರುಗಳನ್ನು ತರಿಸಿ ಅದಕ್ಕೆ ಅರಿಶಿನ ಶಾಸ್ತ್ರವನ್ನು ಮಾಡಿ ಆ ನನ್ನ ತಾಯಿಯ ಮಂಡಲದೊಳಗೆ ಒಂದು ಮಂಡಲದೊಳಗೆ ಕುಂಡ್ರಿಸಿ ಅವರಿಗೆ ಮದುವೆ ಆಗಬೇಕಾ, ಮಕ್ಕಳಾಗಬೇಕಾ, ಈ ಮದುವೆ ಮತ್ತು ಮಕ್ಕಳು ಸಂತಾನದ ಸಮಸ್ಯೆಗಳಿಗೆ, ಆಮೇಲೆ ವಿಪರೀತವಾದಂಥ ಆರೋಗ್ಯದಲ್ಲಿ ಸಮಸ್ಯೆ ನಿವಾರಣೆಗೆ ಅರಿಶಿನ ಶಾಸ್ತ್ರ ಬಹಳ ಉಪಯುಕ್ತವಾಗ್ತಾ ಇದೆ. ಆ ಅರಿಶಿಣದ ನೀರನ್ನ 9 ವಾರ ಅಥವಾ 5 ವಾರ ಹಾಕಿಸ್ಕೊಂಡ್ರೆ ಸಾಕು. ಮಕ್ಕಳಾಗದಿಲ್ಲದವರಿಗೆ ಮಕ್ಕಳಾಗ್ತಕ್ಕಂಥದ್ದು, ಸಂತಾನ ಭಾಗ್ಯ ಲಭಿಸ್ತಕ್ಕಂಥದ್ದು ಮತ್ತು ಮದುವೆ ಆಗದಿಲ್ಲದಂಥವರಿಗೆ ಮದುವೆ ಒದಗತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ 9 ಬಿಂದಿಗೆಗಳ ನವಗ್ರಹಗಳ ಸಮೇತವಾಗಿ ಅರಿಶಿನ ಶಾಸ್ತ್ರ ಬಹಳ ವಿಶೇಷವಾಗಿ ನಡೆಯುತ್ತೆ. ಈ ರೀತಿಯಾದಂಥ ಮದುವೆ ಆಗ್ತಾ ಇಲ್ಲ. ಸಂತಾನದ ಸಮಸ್ಯೆ ಇರತಕ್ಕಂಥವ್ರು ಶೀಘ್ರದಲ್ಲಿ ಬಂದು ಒಂದು ಕಟ್ಟು ನಿವಾರಣೆ ಮಾಡಿಸ್ಕೋಬೇಕು. ತಡೆ ನಿವಾರಣೆ ಮಾಡಿಸಿ ಅವ್ರಿಗೆ ಮದುವೆಯೊಳಗೆ ಬಂಧನ ಇದೆಯಾ ಅಥವಾ ಯಾರು ಮದುವೆ ಆಗದಂಗೆ ಮಾಡಿಸ್ಬಿಟ್ಟವ್ರ, ಮದುವೆ ಆಗದಂಗೂ ಕೂಡ ಮಾಡಿಸ್ತಾರೆ, ಮಕ್ಕಳಾಗ್ದಂಗೆ ಮಾಡಿಸ್ತಾರೆ. ಆ ಮಕ್ಕಳು ಮದುವೆಗೆ ಏನಾದ್ರು ವಾಮಾಚಾರಿಕ ಸಮಸ್ಯೆಗಳಾಗಿದ್ರೆ ಥಟ್ ಅಂತ ನಿಂತೋಗುತ್ತೆ. ಒಂದು ಕಟ್ ಹೊಡಿಸಿ 9 ಬಿಂದಿಗೆಗಳ ಅರಿಶಿನ ನೀರು ಹಾಕಿಸ್ಕೊಂಡ್ರೆ ಸಾಕು, ಪೂರ್ಣವಾಗಿ ಅವ್ರಿಗೆ ಇರ್ತಕ್ಕಂಥ ಮದುವೆಗೆ ಹಾಕಿರ್ತಕ್ಕಂಥ ಬಂಧನ ನಿವಾರಣೆ ಆಗುತ್ತೆ. ಮತ್ತೆ ಮಕ್ಕಳಾಗದಲ್ಲೇ ಇರ್ತಕ್ಕಂಥ ವಿಚಾರದೊಳಗೆ ಏನು ಬಂಧನ ಮಾಡಿದರೆ ಶತ್ರು ಕಾಟವನ್ನು ಕೊಟ್ಟಿದ್ದಾರೆ, ಅವರಿಗೆ ಮಕ್ಕಳೇ ಆಗಬಾರದು ಅಂತ ಹೇಳಿ ವಾಮಾಚಾರಿಕ ಪ್ರಯೋಗವನ್ನು ತಟಾರಂತ ನಿವಾರಣೆ ಆಗ್ತಕ್ಕಂಥದ್ದು. ನಿವಾರಣೆಯಾಗಿ ಶೀಘ್ರದಲ್ಲಿ ಅವ್ರು ಏನು ಅನ್ಕೊಂಡವರು ಸಂತಾನ ಬೇಕಾ, ಮದುವೆ ಮುಂಜಿಗಳು ಬೇಕಾ, ಶೀಘ್ರದಲ್ಲಿ ನೆರವೇರ್ತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಹಾಗಾಗಿ ಈ ರೀತಿ ಯಾರ್ಯಾರು ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ, ಯಾರ್ಯಾರು ವಾಮಾಚಾರಿಕಗಳನ್ನು ಮಾಡಿಸಿ ಆ ಮಕ್ಕಳು ಮರಿ ಆಗದಂಗೆ ಮಾಡಿ ನಿಲ್ಲಿಸೋರೆ, ಆ ನಿಲ್ಲಿಸಿರೋದಕ್ಕೂ ಕೂಡ ಉತ್ತರವನ್ನು ಒಂದು ತಡೆ ನಿವಾರಣೆ ಮಾಡಿ 9 ಬಿಂದಿಗೆಗಳ ಅರಿಶಿನ ಶಾಸ್ತ್ರವನ್ನು ಮಾಡಿ ಅವರಿಗೆ ನೀರು ಹಾಕಿದ್ರೆ ಸಾಕು, ಪಟ್ಟಂತ ನಿವಾರಣೆ ಆಗ್ತಕ್ಕಂಥದ್ದು 100ಕ್ಕೆ 100 ಈ ಕ್ಷೇತ್ರದಲ್ಲಿ ಸತ್ಯವಾಗಿದೆ. ಹಾಗಾಗಿ ಯಾರೆಲ್ಲ ಸಮಸ್ಯೆ ಇದ್ದೀರಾ ಬನ್ನಿ, ಎಂಥ ವಾಮಾಚಾರಿಕ ಸಮಸ್ಯೆ ಆಗಲಿ ಅದು ನಿವಾರಣೆ ಆಗುತ್ತೆ. ಕೇವಲ 9 ಬಿಂದಿಗೆಗಳ ಒಂದು ಅರಿಶಿನ ಶಾಸ್ತ್ರ ಮಾಡಿಸಿದರೆ ಸಾಕು. ಹಾಗಾಗಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಶರಣು ಶರಣ.